ಅಷ್ಟೊಂದ್ ನಗೋ ಅಂತದ್ದು ನಮ್ ಭಾವಂಗ್ ಏನ್ ಹೇಳ್ದೆ? ಯಾಕೆ ಅಂದ್ರೆ ಅವ್ರು ಹಾಗ್ ನಕ್ಕಿದ್ದನ್ನ ನಾನ್ ಯಾವತ್ತೂ ನೋಡೇ ಇರ್ಲಿಲ್ಲ. ಹಾಗೇನೂ ಇಲ್ಲ. ಅವ್ರ್ಗೆ ಒಂದ್ ತಮಾಷೆ ಕತೆ ಹೇಳ್ದೆ. ಅಷ್ಟೇ. ಕತೆನಾ? ಯಾವ್ ಕತೆ? ಅದು ನಿನ್ ಸ್ಟೈಲಿಗ್ ಸೂಟ್ ಆಗಲ್ಲ ಬಿಡು. ನಿನ್ಗೆ ಬೇರೆ ಕತೆ ಹೇಳ್ತೀನಿ. ಇದು ದೇವ್ರ್ ಕತೆ. ಯಾವಾಗ್ ನಡ್ದಿದ್ದು ಅಂತ ಗೊತ್ತಿಲ್ಲ. ಹ್ಮ್. 1000 ಜನ ಇರೋ ಒಂದ್ ಹಡ್ಗು ಮುಳ್ಗಿ ಎಲ್ರೂ ಸತ್ತೋಗ್ತಾರೆ. ಅಯ್ಯೋ. ದೇವಿ ಪಾರ್ವತಿಗೆ ಈ ಕೆಲ್ಸ ಶಿವಂದೇ ಅಂತ ಗೊತ್ತಿತ್ತು. ಹ್ಮ್. ಅವಳು ಯಾಕೆ ಅಂತ ಕೇಳಿದ್ದಕ್ಕೆ ಶಿವ, ಹಡಗ್ನಲ್ಲಿ ತಪ್ಪ್ ಮಾಡ್ದೋನೊಬ್ಬ ಇದ್ದ, ಅವನಿಗ್ ಶಿಕ್ಷೆ ಕೊಡ್ಬೇಕಾಗಿತ್ತು ಅಂತ ಹೇಳ್ತಾನೆ. ಅರೆ? ಪಾರ್ವತಿಗೆ ಸಿಟ್ ಬಂತು. ಹೌದು. ಒಬ್ನಿಗೋಸ್ಕರ ಸಾವಿರಾರ್ ಜನನ್ ಕೊಂದ್ಯಲ್ಲ, ಇದ್ ಯಾವ್ ನ್ಯಾಯ ಅಂತ ಕೇಳ್ತಾಳೆ. ಕರೆಕ್ಟು. ಶಿವ ಉತ್ತರ ಕೊಡ್ದೆ ಸುಮ್ನೆ ನಗ್ತಾನೆ. ಇನ್ನೊಂದಿನ ಇವ್ರಿಬ್ರು ಕಾಡ್ನಲ್ ನಡ್ಕೊಂಡ್ ಹೋಗುವಾಗ ಒಂದ್ ನದಿನ್ ದಾಟ್ಬೇಕಾಗತ್ತೆ. ಒಂದ್ಸಲಕ್ಕೆ ಒಬ್ರೇ ದಾಟಕ್ಕಾಗೋಂತ ಒಂದ್ ಸಣ್ಣ ಸೇತುವೆ ಇರತ್ತೆ. ಇಂಟ್ರೆಸ್ಟಿಂಗ್. ಶಿವ ಪಾರ್ವತಿಗೆ ಮೊದ್ಲು ನೀನೇ ಹೋಗು ಅಂತ ಹೇಳ್ತಾನೆ. ಹ್ಮ್. ಅವಳು ಸೇತುವೆ ಮೇಲ್ ಕಾಲಿಡ್ತಿದ್ ಹಾಗೆ ಶಿವ ಎಲೆಗಳಿಂದ ಮಾಡಿದೊಂದ್ ಇರ್ವೆಗೂಡನ್ನ ಅವಳ ಕೈಗ್ ಕೊಡ್ತಾನೆ. ಆಹಾ. ಒಂದು ಫುಟ್ಬಾಲ್ ಸೈಜ್ ಇರೋ ಗೂಡ್ನಲ್ಲಿ ಸಾವಿರಾರು ಇರ್ವೆಗಳಿರತ್ತೆ. ಹ್ಮ್. ಇದನ್ನ ಆ ದಡದಲ್ಲಿ ಇಟ್ಬಿಡು ಅಂತ ಹೇಳ್ತಾನೆ. ಹೋಗುವಾಗ ಮಧ್ಯದಲ್ಲಿ ಒಂದ್ ಇರ್ವೆ ಅವಳ ಕೈ ಕಚ್ಬಿಡತ್ತೆ. ಅಯ್ಯೋ. ನೋವನ್ನ ತಡಿಲಾರ್ದೆ ಗೂಡನ್ನ ಬಿಸಾಕ್ಬಿಡ್ತಾಳೆ. ಅದು ನೀರ್ನಲ್ ಬಿದ್ದು ಎಲ್ಲ ಇರ್ವೆಗಳು ಸತ್ತೋಗ್ತವೆ. ಪಾಪ. ಆಗ ಶಿವ, ನಿನಗ್ ಕಚ್ಚಿದ್ದು ಒಂದೇ ಇರ್ವೆ, ಆದ್ರೆ ನೀನ್ ಕೊಂದಿದ್ದು ಸಾವಿರಾರು ಇರ್ವೆಗಳು. ಇದ್ಯಾವ್ ನ್ಯಾಯ ಅಂತ ಕೇಳ್ತಾನೆ. ಪಾರ್ವತಿ ಹತ್ರ ಉತ್ತರ ಇಲ್ದೆ ಸುಮ್ನೆ ಆಗ್ತಾಳೆ. ಹ್ಮ್. ಒಳ್ಳೆ ಕಥೆ ಅಲ್ವಾ? ಒಳ್ಳೆ ಕತೆ. ಆದ್ರೆ ತಮಾಷೆ ಇರ್ಲಿಲ್ಲ. ಓ, ತಮಾಷೆ ಇರುತ್ತೆ ನೀನ್ 2 ಲಕ್ಷ ಕೊಟ್ಮೇಲೆ. ಆ? ಹ್ಮ್ ಅಯ್ಯೋ ತೇಜು, ಏನಾಯ್ತಮ್ಮ? ಅಯ್ಯಯ್ಯಯ್ಯ, ಏನಮ್ಮ ಇದು? ಅಳ್ಬೇಡ. ಅದೇನಾಯ್ತು ಅಂತ ಹೇಳು. ಅದೇನಾದ್ರೂ ಇದ್ರೆ ಬಗೆಹರಿಸೋಣ. ಹೇಳಮ್ಮ. ಓ, ಈಗ ಹೇಳು. ಮನೇಲಿ ಏನಾದ್ರೂ ಪ್ರಾಬ್ಲಮ್ಮಾ? ನಿಮ್ಮ ಅಣ್ಣ ಏನಾದ್ರೂ ಫೋನ್ ಮಾಡಿದ್ನಾ? ತೇಜು, ಸಮಾಧಾನ ಮಾಡ್ಕೊಳಮ್ಮ. ನಿನ್ ಜೊತೆ ನಾವಿದೀವಿ. ನೀನು ಧೈರ್ಯವಾಗಿ. ಸತ್ಯ, ಪಲ್ಲವಿ ನೋಡ್ಲಿಲ್ಲ? ಏನ್ ಹುಡುಗಿಯಪ್ಪ ಇವಳು? ಹ್ಮ್ 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 Huh? Oh my God. ಸತ್ಯ, ಪಲ್ಲವಿ ನೋಡ್ಲಿಲ್ಲ? ಏನಿದು? ಅದು ನಾನ್ ನಿಮಗ್ ಮುತ್ ಕೊಡ್ತಾ ಇರೋದು. ಆದ್ರೆ ಅದು ನೀವ್ ನನಗ್ ಮುತ್ ಕೊಡ್ತಾ ಇರೋ ತರನೂ ಕಾಣಿಸ್ಬೋದು. ಅದ್ ಯಾರ್ ನೋಡ್ತಾರೆ ಅನ್ನೋದ್ರ ಮೇಲ್ ಡಿಪೆಂಡ್ ಆಗುತ್ತೆ. ಹುಡುಗಾಟ ಸಾಕು. ಹಾಳಾದ ಹೆಂಗ್ಸೆ. ಮೊದ್ಲದನ್ ಡಿಲೀಟ್ ಮಾಡು ಈಗ್ಲೇ. 5 ಲಕ್ಷ ನೀವ್ ನನಗ್ ಸಂಜೆಯೊಳಗ್ ತಂದ್ಕೊಡ್ತೀರಾ? ಇಲ್ಲ ಅಂದ್ರೆ ಈ ಪಿಕ್ಚರ್ನ ಫೇಸ್ಬುಕ್ಕಲ್ಲಿ ರಿಲೀಸ್ ಮಾಡ್ತೀನಿ. ಕೊಡಲ್ಲ. ಕೊಡಲ್ವಾ? ಓಕೆ, ಬೇಡ. ಹಾಗಾದ್ರೆ ನಿಮ್ ಹೆಂಡ್ತಿಗೋಸ್ಕರ ಒಂದ್ ಸ್ಪೆಷಲ್ ಶೋ ಅರೇಂಜ್ ಮಾಡ್ತೀನಿ. ಏನಂತೀರಾ? ನೀನ್ ಕೊಂದು ಬಿಡ್. 9611092331 ನಿಮ್ ಹೆಂಡ್ತಿ ನಂಬರ್. ಈ ಬಟನ್ ಪ್ರೆಸ್ ಮಾಡಿದ್ರೆ ನಮ್ ರೊಮ್ಯಾಂಟಿಕ್ ವಿಡಿಯೋ ನಿಮ್ ಹೆಂಡ್ತಿಗ್ ಹೋಗುತ್ತೆ. ಬೇಡ. ಗುಡ್. ದುಡ್ಡು ಅರೇಂಜ್ ಮಾಡಿ. ಮೆಟ್ಲು ಮೇಲ್ ನೋಡು, ಎಷ್ಟು ಧೂಳಿದೆ. ಒರ್ಸೆ ಬೇಗ. ಸರಿ ಅಕ್ಕ. ಅಯ್ಯೋ, ಒಳ್ಳೆ ದೆವ್ವ ನೋಡ್ರೋ ತರ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನೀಗ ನಿಮ್ ಹೆಂಡ್ತಿ ನೋಡಿದ್ರೆ ಖಂಡಿತ ಏನಾದ್ರೂ ಎಡವಟ್ ಆಗಿದೆ ಅನ್ಕೊಳ್ತಾರೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ನಗ್ರಿ. ಓ ಕಮ್ ಆನ್. ನಾವ್ ಹೀಗೆ ನಗ್ನಗ್ತಾ ಕೆಳಗ್ ನಡ್ಕೊಂಡ್ ಹೋಗ್ಬೇಕು. ಇನ್ನೊಂದ್ಸಲ ನಗ್ರಿ ವೆಂಕಟೇಶ್ ಶ್ರೀನಿವಾಸ್ ಗೌಡ. ಗುಡ್. ಕಮ್.